ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಭೀಮಾ ಸಖಿ ಯೋಜನೆ ಮಹಿಳೆಯರಿಗೆ ತಿಂಗಳಿಗೆ ಸಿಗ್ತಾ ಇದೆ 7,000 ರೂಪಾಯಿಗಳು. ಬಂಪರ್ ಅವಕಾಶ, ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ. ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ನಿಮ್ಮ ಎಲ್ಲ ಮಹಿಳೆಯರಿಗೂ ಪ್ರತಿ ತಿಂಗಳು 7,000 ರೂಪಾಯಿ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ, ಪೂರ್ತಿಯಾಗಿ ನೋಡಿ. ಭಾರತದ ಕೇಂದ್ರ ಸರ್ಕಾರ ಮತ್ತು ವಿವಿಧ ಸಂಸ್ಥೆಗಳು ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗಾಗಿ ಕೈಗೊಂಡಿರುವ ಮಹತ್ವದ ಪ್ರಯತ್ನಗಳಲ್ಲಿ LIC ಭೀಮಾ ಸಖಿ ಯೋಜನೆ ಪ್ರಮುಖವಾಗಿದೆ. ದೇಶದ ಅತಿ ದೊಡ್ಡ ಸಹಕಾರಿ ವಿಮಾ ಸಂಸ್ಥೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ LIC ಇದನ್ನು ಗ್ರಾಮೀಣ ಹಾಗೂ ನಗರದ ಪ್ರದೇಶಗಳಲ್ಲಿ ಯಶಸ್ವಿಯಾಗಿ ಜಾರಿಗೆ ತಂದಿದೆ. 10ನೇ ತರಗತಿ ಪಾಸ್ ಮಾಡಿದ ಯಾವುದೇ ಮಹಿಳೆ LIC ಏಜೆಂಟ್ ಆಗಿ ನಿಲ್ಲುವ ಅವಕಾಶವನ್ನು ಈ ಯೋಜನೆ ಅದೆಷ್ಟು ಉತ್ತಮವಾಗಿದೆ ಅಲ್ಲವೇ? ಇದರ ಕುರಿತಾದ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಯೋಜನೆಯ ಮೂಲಕ ಮಹಿಳೆಯರಿಗೆ ಪರಿಣತಿ ತರಬೇತಿ, ವೃತ್ತಿ ಕೌಶಲ್ಯ ಮತ್ತು ಹಣಕಾಸಿನ ಜ್ಞಾನ ದೊರೆಯುತ್ತದೆ. ನಿರಂತರ ಆದಾಯದ ಹೊಸ ದಾರಿಯನ್ನು ಕೊಡಿಸುವುದು ಇದರ ಮೂಲ ಉದ್ದೇಶ ಆಗಿದೆ. ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದ ಮತ್ತು ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಇದು ಸ್ವಾವಲಂಬನೆಯ ಹೊಸ ಬಾಗಿಲಾಗಿದೆ. ಭೀಮಾ ಸಖಿ ಯೋಜನೆಯ ಅವಲೋಕನ ನೋಡೋದಾದರೆ, ಮಹಿಳಾ ಸಬಲೀಕರಣಕ್ಕೆ LIC ಈ ಯೋಜನೆಯು ಸಹಕಾರಿಯಾಗಿರುವುದು ಸಂತೋಷದ ವಿಚಾರ. 18ರಿಂದ 70 ವಯಸ್ಸಿನ ಒಳಗೆ ಕೇವಲ 10ನೇ ತರಗತಿ ಪಾಸ್ ಆದರೆ ಈ ಯೋಜನೆಯಲ್ಲಿ ಭಾಗವಹಿಸಲು ಸಾಧ್ಯವಾಗಲಿದೆ. ಆದಾಯದ ಹಾದಿಯು ಅನುಕೂಲಕರ. ಮೊದಲ ವರ್ಷಕ್ಕೆ ತಿಂಗಳಿಗೆ 7,000 ರು, 2ನೇ ವರ್ಷ 6,000 ರು, 3ನೇ ವರ್ಷ 5,000 ರುಗಳಂತೆ ಸ್ಟೈಫಂಡ್ ಸಿಗುತ್ತದೆ. ಜೊತೆಗೆ ವಿಮಾ ಪಾಲಿಸಿಗಳ ಮಾರಾಟದ ಮೇಲೆ ಕಮಿಷನ್ ಹಾಗೂ ಬೋನಸ್ಗಳ ಮೂಲಕ 10,000ರಿಂದ 30,000 ರು ಮಾಸಿಕ ಆದಾಯ ಗಳಿಸುವ ಸಾಧ್ಯತೆಗಳು ಸಹ ಇರುತ್ತದೆ. ಅರ್ಹತೆಗಳು ನೋಡೋದಾದರೆ, ಭಾರತೀಯ ನಾಗರಿಕರಾಗಿರಬೇಕು ಮೊದಲನೇದಾಗಿ. ಎರಡನೇದಾಗಿ 18ರಿಂದ 70 ವಯಸ್ಸಿನ ನಡುವೆ ಇರಬೇಕು. ಮೂರನೇದು ಕನಿಷ್ಠ 10ನೇ ತರಗತಿ ಪಾಸ್ ಆಗಿರಬೇಕು. ನಾಲ್ಕನೇದು ಹಿಂದಿನ LIC ಏಜೆಂಟ್ ಅಥವಾ ಕುಟುಂಬ ಸದಸ್ಯರಾಗಿರಬಾರದು. ಹಿಂದುಳಿದ ವರ್ಗದ ಮಹಿಳೆಯರಿಗೆ ವಿಶೇಷ ಆದ್ಯತೆ ಇರುತ್ತೆ. ಐದನೇದಾಗಿ ಕಡೆಯದಾಗಿ ತರಬೇತಿ ಸಹಿತ ಆದಾಯ ನೋಡೋದಾದರೆ, 3 ವರ್ಷಗಳ ತರಬೇತಿಯಲ್ಲಿ ಮಹಿಳೆಯರಿಗೆ ಹಣಕಾಸು ಜ್ಞಾನ, ವಿಮೆಯ ಅರಿವು ಮತ್ತು ಗ್ರಾಹಕ ಸಂಪರ್ಕ ಕೌಶಲ್ಯ ಕಲಿಸಲಾಗುತ್ತದೆ. ಮನೆಯಲ್ಲಿ ಮಕ್ಕಳ ಜೊತೆ ಕೆಲಸ ಮಾಡಬಹುದು. ಅಂದರೆ ಯಾವುದೇ ಹೆಣ್ಣು ಮಕ್ಕಳಿಗೆ ಇದು ಅದ್ಭುತ ಅವಕಾಶ ಅಂತ ಸಹ ಹೇಳ್ಬೋದು. ಇನ್ನು ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ನೋಡೋದಾದರೆ, ಮೊದಲನೇದಾಗಿ 10ನೇ ತರಗತಿ ಅಂಕಪಟ್ಟಿ ಅಂದರೆ SSLCದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಎರಡನೇದು ಅಧಿಕೃತ ಗುರುತಿನ ಚೀಟಿ, ಆಧಾರ್ ಅಥವಾ ವೋಟರ್ ID ಇದ್ದರೆ ಸಾಕಾಗುತ್ತೆ. ಮೂರನೇದು ಪಾಸ್ ಫೋಟೋ ಸೈಜು ಫೋಟೋಗಳು ಬೇಕಾಗತ್ತೆ. ನಾಲ್ಕನೇದು ಬಂದು ಬ್ಯಾಂಕ್ ಖಾತೆ ವಿವರ ಅಂದರೆ ಬ್ಯಾಂಕ್ದು ಬುಕ್ ಇರುತ್ತಲ್ಲ, ಪಾಸ್ಬುಕ್ಕು, ಅದು ಬೇಕಾಗುತ್ತೆ ಡೀಟೇಲು. ಮತ್ತು ಐದನೇದಾಗಿ ವಯಸ್ಸಿನ ಸಾಬೀತು ಪತ್ರ ಬೇಕಾಗುತ್ತೆ. ಮತ್ತು ಆರನೇದು ಜಮೆಯ ಮಾರ್ಗಸೂಚಿಗೆ ಲಾಗಿನ್ ಮಾಡಲು ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಬೇಕಾಗುತ್ತೆ. ಇನ್ನು ಅರ್ಜಿ ಸಲ್ಲಿಸಲು ವಿಧಾನಗಳು ನೋಡೋದಾದರೆ, ಆನ್ಲೈನ್ LICನ ಅಧಿಕೃತ ವೆಬ್ಸೈಟ್ LICindia.in ಭೀಮಾ ಸಖಿ ವಿಭಾಗದಿಂದ OTP ಮೂಲಕ ಲಾಗಿನ್ ಮಾಡಿ. ಇದು ನಿಮಗೆ ನಾನು ಹೇಳೋದು ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಸಹ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಹಾಗೆ ಆಫ್ಲೈನ್ ಮೂಲಕ ನೋಡೋದಾದರೆ, ಸಮೀಪದ LIC ಶಾಖೆಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು. ಸಿಬ್ಬಂದಿ ನೆರವು ಸಹ ಸಿಗುತ್ತದೆ. ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಹಿಂದೆ ಅರ್ಜಿ ಸಲ್ಲಿಸಿ. ನಿಮ್ಮ ಕನಸುಗಳತ್ತ ಹೆಜ್ಜೆ ಹಾಕಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ಹಾಗೆ ಇನ್ನಿತರರಿಗೂ ಸಹ ಶೇರ್ ಮಾಡಿ. ಮಹಿಳಾ ಸದೃಢತೆಗಾಗಿ ಆರ್ಥಿಕ ಶುಭಾಶಯಗಳು ಕೋರುತ್ತಾ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.